ಜೈ ಭೀಮ್ ಸರ್. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಏನು ಭ್ರಷ್ಟಾಚಾರ ಇಲ್ಲ ಅಂತ ಮಾತಾಡ್ತಾರೆ, ಬೊಬ್ಬೆ ಹೊಡಿತಾರೆ ಕಾಂಗ್ರೆಸ್ ಮುಖಂಡರುಗಳು ಕೆಲವರು. ಏನು ಕಾಂಗ್ರೆಸ್ ಸರ್ಕಾರ ಬಹಳ ಸಾಚಾ ಅಂತ ಮಾತಾಡ್ತಾರೆ. ಕಂದಾಯ ಮಂತ್ರಿಗಳಾಗಿರೋ ಪರಮೇಶ್ವರ್ ಅವರ ಸಂಬಂಧಿ ಅಂತ ಕೋಲಾರ ಜಿಲ್ಲೆ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಉಸ್ತುವಾರಿ ಮಂತ್ರಿಗಳು ನೀವು ಗಮನಿಸಬೇಕಾಗಿದೆ ಕೋಲಾರ ಜಿಲ್ಲೆನ ಇನ್ಮೇಲೆ ಆದರೂ ಕೂಡ. ಯಾಕಂದರೆ ಬೈತಿ ಸುರೇಶ್ ಇದ್ದಾಗ ಯಾಮಾರಿಸ್ಬಿಟ್ಟವ್ರು ಇವರು. ಈ ರಾಮಲಿಂಗಾರೆಡ್ಡಿ ಅವರು ಬಂದ ಮೇಲೆ ಜಿಲ್ಲೆನ ಅಭಿವೃದ್ಧಿ ಕಾಣ್ತದೆ ಅಂತ ನನ್ನ ಅಭಿಮಾನ ಇದೆ, ಅದು ಎರಡು ಮಾತಿಲ್ಲ. ಆದರೆ ಕಂದಾಯ ಇಲಾಖೆ ಆಗೋದು ಅಭಿವೃದ್ಧಿ ಯಾವಾಗಪ್ಪ ಅಂದರೆ ಕಂದಾಯ ಮಂತ್ರಿ ಚೇಂಜ್ ಆದರು, ಕೃಷ್ಣ ಬೈರೇಗೌಡ ಚೇಂಜ್ ಆಗಿ ಪರಮೇಶ್ವರ್ ಬಂದರು. ಇವತ್ತು ಪರಮೇಶ್ವರ್ ಬಂದ ಮೇಲೆ ಏನಾಗಿದೆ ಅಂದರೆ ಬಂಗಾರಪೇಟೆ ಮತ್ತು KGF ಎರಡಕ್ಕೂ ADLR ಪರಶಿವಮೂರ್ತಿ ಅಂತ, ADLR ಪರಶಿವಮೂರ್ತಿ. ಇವತ್ತು ಏನು ಪರಮಶಿವಮೂರ್ತಿ ಇದ್ದಾರೆ, ಜಿಲ್ಲೆಯೆಲ್ಲನ ಟೆಂಡರ್ ಕರ್ಕೊಂಡ್ಬಿಟ್ಟವ್ರು ಅವರು. ಜಿಲ್ಲೆಯೆಲ್ಲ ಈ ಪೋಡಿಗಳು ಮಾಡಬೇಕಲ್ಲ ಸರ್, ಈ ಪೋಡಿ ಅದಾಲತ್ ಅಂತೆಲ್ಲ ಮಾಡ್ಯಾವ್ರು ಸ್ಕೀಮ್ ಸರ್ಕಾರ. ಈ ಪೋಡಿ ಅದಾಲತ್ತೆಲ್ಲ ಮಾಡಿದಾಗ ಏನಾಗಿದೆ ಅಂದ್ರೆ ಈಗ ಒಂದು ಫಿಕ್ಸ್ ರೇಟ್ ಫಿಕ್ಸ್ ಮಾಡಿಬಿಟ್ಟವ್ರೆ. ಒಂದು ಎಕರೆಗೆ ಒಂದು 5 ಲಕ್ಷ 6 ಲಕ್ಷ ಅಂತ ಫಿಕ್ಸ್ ಮಾಡಿಬಿಟ್ಟವ್ರೆ. ಆ ಫಿಕ್ಸ್ ಮಾಡಿರಪ್ಪ ಇದೇನಪ್ಪ ಅಂದರೆ ಕೃಷ್ಣ ಬೈರೇಗೌಡದ ಭಯ ಪಡ್ತಾ ಇದ್ದ ಪರಶಿವಮೂರ್ತಿ ಅನ್ನೋರು. ಯಾಕಪ್ಪ ಅಂದರೆ ತನ್ನ ಸಂಬಂಧ ಕುಟುಂಬಕ್ಕೆ ಗೌರವ ಕೊಡ್ತೀವಿ ನಾವು ಕೂಡ. ಕುಟುಂಬಕ್ಕೆ ಗೌರವ ಕೊಡೋದು ನಾನು ಹೇಳಂಗಿಲ್ಲ. ಕುಟುಂಬ ಅಂದರೆ ಏನಂತ ಆ ಪರಶಿವಮೂರ್ತಿಗೆ ಗೊತ್ತಾಗಬೇಕು. ಕಂದಾಯ ಮಂತ್ರಿಗಳು ಅವ್ರ ನೆಂಟರಂತೆ, ಅವ್ರ ಮಾವನು, ಅವ್ರ ದೊಡ್ಡಪ್ಪನೋ, ಅವ್ರ ಚಿಕ್ಕಪ್ಪನೋ ಯಾರೋ ಗೊತ್ತಿಲ್ಲ. ಪರಮೇಶ್ವರ್ ಅವರು ಅವ್ರ ಮಾವನಂತೆ, ಅಣ್ಣ ಅಂತಾನೆ, ಮಾಮ ಅಂತಾನೆ, ತಮ್ಮ ಅಂತಾನೆ, ನನಗೇನು ಗೊತ್ತಿಲ್ಲ. ಆ ಸಂಬಂಧಿಕರಂತ ಹೆಸರು ಹೇಳ್ಕೊಂಡು ಸುಮಾರು ಲಕ್ಷಾಂತರ ರೂಪಾಯಿ ಸರ್, ಲಕ್ಷಾಂತರ ರೂಪಾಯಿ ಇವತ್ತು ಫೋನ್ಪೇ ಹಾಕ್ಸ್ಕೊಂಡವನೆ. ಯಾರ್ಯಾರಿಗೆ? ಮನೆಯ ಸದಸ್ಯರಿಗೆಲ್ಲ ಹಾಕ್ಸ್ಕೊಂಡವನೆ. ಸುಮಾರು 25 ಲಕ್ಷ ಅಕೌಂಟಿಗೆ ಬಿದ್ದಿದೆ ಇದು ದುಡ್ಡು. 25 ಲಕ್ಷ ಯಾರಪ್ಪಂದು ಸರ್ ದುಡ್ಡೋದು? ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ನಾಚಿಕೆ ಆಗಬೇಕಲ್ಲ ಇವ್ರಿಗೆಲ್ಲನೂ. ಇನ್ನೇನು ಪ್ರೂಫ್ ಕೊಡ್ತೀರಿ? ಪರಶಿವಮೂರ್ತಿ ಯಾರೋ ಮಾತಾಡ್ತಾರೆ, ಅಣ್ಣ ನಮ್ಮವ್ರನ್ನ ಬಿಟ್ಬಿಡು, ನಮ್ಮವ್ರು ಯಾರ್ರೀ ನಮ್ಮವರು? ಕ್ರಿಮಿನಲ್ಗೆ ಬಂದಾಗ ನಮ್ಮವ್ರ ಪ್ರಶ್ನೆನೇ ಇಲ್ಲ. ಅವರು ಹೊಡೆಯೋದು ಪಿಕ್ ಪ್ಯಾಕ್ ಮಾಡೋದು ಅಷ್ಟೇ. ಪಿಕ್ ಪ್ಯಾಕ್ ಅವ್ರ SCಗಳು, ಅವ್ರನ್ನ ಗೌಡ್ರು, ಅವರು ಮುಸ್ಲಿಮ್ಸು ಅಂತ ಹೇಳ್ತಾರಾ? ಅವ್ರು ದುಡ್ಡು ಸಿಗಬೇಕಷ್ಟೇ. ಆ ಥರ ಕ್ಯಾಟಗಿರಿ ಸೇರಿದವರು ಇವರು ಪರಶಿವಮೂರ್ತಿ ಅವರು, ಬಂಗಾರಪೇಟೆ ADLR. ಫೋನ್ಪೇಗೆ 25 ಲಕ್ಷ ಹೋಗಿದೆ ಅಂದರೆ ಸರ್ ತಾವು ಅರ್ಥ ಮಾಡ್ಕೊಬೇಕಾಗಿದೆ ಮಾಧ್ಯಮದವರು. ಸರ್ ಪೋಣಿ ಬಿಟ್ಟರೆ ಬೇರೆ ಇಲ್ಲ, ಪೋಡಿ ಅಷ್ಟೇ ಇವ್ರ ಕೆಲಸ. ದುರಸ್ತಿ ಮಾಡಿ ಹೊಸ ನಂಬರ್ ಕೊಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಡಬೇಕು. ಅದನ್ನು ನಾನು ಕಮಿಷನರ್ ಕೂಡ ದೂರು ಕೊಟ್ಟಿದ್ದೀನಿ, DDLRಗೂ ದೂರು ಕೊಟ್ಟಿದ್ದೀನಿ. DDLR ನೋಟಿಸ್ ಕೊಟ್ಟವ್ರೆ, ಲೋಕಾಯುಕ್ತ ತನಿಖೆ ಆಗಿ ಕ್ರಮ ಕೈಗೊಳ್ಳುವಂಥ ಆದೇಶ ಕೊಟ್ಟವ್ರೆ. ಇಷ್ಟಾದರೂ ಕೂಡ ಭಯ ಪಡೆದ ಪರಶಿವಮೂರ್ತಿ ಅವರು ಇವತ್ತು ನಮ್ಮ ಸಂಬಂಧಿಯಾಗಿ ಪರಮೇಶ್ವರ್ ಬಂದ್ಬಿಟ್ಟವ್ರೆ, ನನಗೇನು ಭಯ ರೀ ಅಂತ ಅವ್ರ ವಾಟ್ಸಪ್ಗಳು ನೋಡ್ಬೇಕು ನೀವು. ಅದು ಶುಭಾಶಯಗಳು ಪರಮೇಶ್ವರ್ ಅವ್ರಿಗೆ ಅಂತ ಹೇಳೋದು. ಯಾಕಪ್ಪ ಅಂದರೆ ಬೇರೆ ಗಿರಾಕಿಗಳು ಸಿಗಬೇಕಲ್ಲ ಇವರಿಗೆ, ಪೋಡಿ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಬೇಕಲ್ಲ. ಅದಕ್ಕೆ ಅವ್ರ ಹೆಸರು ಹೇಳ್ಕೊಳ್ಳೋದು ಬಳಸ್ಕೊಳ್ಳೋದು. ಇವತ್ತು ನಮ್ಮ ಕಟಾರೆ ಸಾಹೇಬ್ರಿಗೆ ಕೂಡ ಅರ್ಜಿ ಕೊಟ್ಟಿದ್ದೀನಿ, ಕಮಿಷನರ್ ಬೂದಾಗಲ ಕಮಿಷನರ್ಗೆ ಕೂಡ ದೂರು ಕೊಟ್ಟಿದ್ದೀನಿ. ಇವತ್ತು ನಾಳೆ ಪರಮೇಶ್ವರ್ ಅವರಿಗೆ ದೂರು ಕೊಟ್ಟು ನಿಮ್ಮ ಸಂಬಂಧಿಗಳು ಅದ್ಭುತ ಇಟ್ಕೊಪ್ಪ, ಫಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡೋ ಅನ್ನೋ ಮುಖೇನ ಇಡೀ ನಮ್ಮ ಸಂಘಟನೆ ಮುಖಂಡರೆಲ್ಲ ಸೇರಿ ಬೆಳಗ್ಗೆ ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಹೋಗಿ ಪರಮೇಶ್ವರನ್ನ ಮಾತಾಡ್ತೀರಿ, ಮೆಮೋನ ಕೊಡ್ತೀರಿ. ಫಸ್ಟು ನಿಮ್ಮ ಸಂಬಂಧಿಗಳು ಬೇಕಾ, ಕಾರ್ಯಕರ್ತರು ಬೇಕಾ, ಬಡವರು ಬೇಕಾ, ರೈತರು ಬೇಕಾ? ಇಲ್ಲ ನಿಮ್ಮ ಸಂಬಂಧಿಗಳ ದುಡ್ಡು ಮಾಡಿಗಳನ್ನಂಗಿದ್ರೆ ಹೇಳ್ಬಿಡ್ರಿ, ಎಕರೆಗೆ ಎಷ್ಟು ಫಿಕ್ಸ್ ಮಾಡಿದ್ದೀವಿ ಸರ್ಕಾರ ಅಂತ ಹೇಳ್ಬಿಟ್ರೆ ನಿಮಗೂ ನಿಮ್ಮ ಹೆಂಡತಿಗೋ ನಿಮ್ಮ ಸಂಬಂಧಿಕರಿಗೆ ಏನಾದ್ರು ಫೋನ್ಪೇ ಮಾಡ್ತಾರೋ ಗೊತ್ತಿಲ್ಲ. ಪರಶಿವಮೂರ್ತಿ ಅವರು ಫಸ್ಟು ಅದನ್ನು ನಮ್ಮ ಕಂದಾಯ ಮಂತ್ರಿಗಳು ಪರಮೇಶ್ವರ್ ಅವ್ರಿಗೂ ಸೂಕ್ತವಾದ ತನಿಖೆ ಮಾಡಿಸ್ಬೇಕು. ಅಣ್ಣ ತಮ್ಮ ಮಾವ ಬಾಮ ಇದೆ ಯಾರೂ ಇಲ್ಲ ರೀ. ಇದು ಶೋಷಣೆ ಆಗ್ತಿರೋದು ರೈತರು, ಬಡ ರೈತರು ಶೋಷಣೆ ಮಾಡ್ತಾರೋದು ಯಾರು? ನನ್ನ ಪರಮಶಿವಮೂರ್ತಿ ಅವರು ಬಡ ದಲಿತ ಕುಟುಂಬಗಳನ್ನು ಬಲಿ ಮಾಡ್ತಾ ಇರೋದು. ಯಾಕಂದರೆ ಪೋಡಿ ಮಾಡ್ತಾ ಇರೋದು ಯಾರಿಗೂ ಶ್ರೀಮಂತರಿಗಲ್ಲ. ಜಿಲ್ಲೆಯಲ್ಲೆಲ್ಲ ಉಳಿದಿರೋದು ಇಡೀ ಜಿಲ್ಲೆಯೆಲ್ಲನೂ ಕೂಡ ಎಲ್ಲ ತಾಲೂಕುಗಳು ಮೆಸೇಜ್ ಕೊಟ್ಬಿಟ್ಟವನಂತ ಈ ಮನುಷ್ಯ. ಯಾರೇ ಪೋಡಿ ತೊಗೊಂಬರಲಿ ನನ್ನ ತಗ ಬರಲಿ, ನಾನು ಮಾತಾಡ್ಕೊಡ್ತೀನಿ, ನನಗೆ ಸಂಬಂಧಿಕರು ಪರಮೇಶ್ವರ್ ಸಂಬಂಧಿಕರು ನಮ್ಮ ಕಂದಾಯ ಮಂತ್ರಿಗಳು ಅಂಥೇಳಿ ಅದನ್ನೇ ಹೇಳಿ ಎಷ್ಟು ದಿನ ಸರ್ ಹೋರಾಟ ಮಾಡೋದು? ಎಷ್ಟು ದಿನ ಹೋರಾಟ ಮಾಡ್ತೀರಿ?
ಒಂದಕ್ಕೆ ಹೋರಾಟ ಮಾಡಿದ್ರೆ ಒಂದು ಎತ್ಕೊತದೆ. ಯಾವುದಾದ್ರು ಒಂದೊಂದು ಇಲಾಖೆ ಒಂದೊಂದು ಸಪ್ರೇಟ್ ಮಾಡೋದಂದರೆ ಇವತ್ತು ಉಸ್ತುವಾರಿ ಮಂತ್ರಿ ರಾಮಲಿಂಗಾರೆಡ್ಡಿ ಭಾಳ ಅನುಭವಿ ರಾಜಕಾರಣಿ ಅವರು. ದಯವಿಟ್ಟು ಇವ್ರ ಮೇಲೆ ಸ್ಪೆಷಲ್ ಟೀಮ್ ಮಾಡಿ ಏನಿವತ್ತು ಬಂಗಾರಪೇಟೆ KGF ನಲ್ಲಿ ಆಗಿರೋ ಹಗರಣವನ್ನು ಸೂಕ್ತ ತನಿಖೆ ಮಾಡಬೇಕಂತ ಸಂಘಟನೆ ಪರವಾಗಿ ನಾವು ಬೇಡಿಕೊಡ್ತೀವಿ.